ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ, ಹೆಲ್ದಿಯಾಗಿರುವಂತಹ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ರಕ್ತದ ಕೊರತೆ, ಕ್ಯಾಲ್ಶಿಯಂ ಕೊರತೆ, ಮೈಗ್ರೇನ್ ಸಮಸ್ಯೆ ಇದ್ದರೆ ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು, ತುಂಬಾ ಆರೋಗ್ಯಕರವಾಗಿ ನೀವು ಜೀವಿಸ್ಬೋದು. ಈ ಒಂದು ರೆಸಿಪಿಯನ್ನು ಖಂಡಿತ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ. ಓಕೆ, ಸೊ ಮೊದಲನೇದಾಗಿ ಇಲ್ಲಿ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು, ಸ್ವಲ್ಪ ಬೆಲ್ಲ ನಮಗೆ ಅಂಟು ಪಾಕ ಥರ ಬರಬೇಕು, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾನು ವಾಯ್ಸ್ ಅಂತೂ ಹೋಗಿದೆ, ದಯವಿಟ್ಟು ಕ್ಷಮಿಸಿ. ಸೊ ಈಗ ಮತ್ತೆ ಒಂದು ಪ್ಯಾನಿಗೆ ನಾನು ಕಡಲೆ ಬೀಜವನ್ನು ತಗೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿರುವಂತಹ ಒಂದು ರೆಸಿಪಿ ಇದು. ಸೊ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ತಿನ್ಬೋದು, ಅಷ್ಟು ಟೇಸ್ಟಿ ಇರುತ್ತೆ ಈ ಒಂದು ರೆಸಿಪಿ. ಓಕೆ, ಸೊ ಕಡಲೆ ಬೀಜವನ್ನು ಈ ರೀತಿಯಾಗಿ ಸಿಪ್ಪೆ ಬಿಟ್ಕೊಳ್ಳೋ ಹಾಗೆ ನಾವು ಅದನ್ನು ಉರಿಬೇಕಾಗುತ್ತೆ. ಅದಾದ ನಂತರ ಕಡಲೆ ಬೀಜ ತೆಗೆದಿಟ್ಟಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬಿಳಿ ಎಳ್ಳು, ಕಪ್ಪು ಎಳ್ಳು ಇಷ್ಟಪಡೋದಾದರೆ ಕಪ್ಪೆಳ್ಳನ್ನು ಹಾಕ್ಕೊಳ್ಳಿ, ಸಿಕ್ಕಿರೆ. ಇಲ್ಲ ಅಂದರೆ ಬಿಳಿ ಎಳ್ಳು ಎಲ್ಲ ಕಡೆಯೂ ಕೂಡ ಸಿಗುತ್ತೆ, ಅದನ್ನು ನೀವು ಉಪಯೋಗಿಸ್ಕೋಬೋದು. ಸೊ ಇದನ್ನು ಇವಾಗ ಸ್ವಲ್ಪ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಸೊ ಈಗ ನೀಟಾಗಿ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೇ. ಓಕೆ, ಈ ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎಳ್ಳು. ಈ ರೀತಿಯಾಗಿ ಆಗಬೇಕು. ತೀರಾ ಕಪ್ಪಗಾಗೋವರೆಗೂ ಮಾಡ್ಕೋಬೇಡಿ, ಅದು ಟೇಸ್ಟ್ ಕೂಡ ಹೊರಟೋಗುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಸಾಕು. ಹಾಗೆ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಒಂದು ಒಣ ಕೊಬ್ಬರಿಯನ್ನು ಈ ರೀತಿ ಸಣ್ಣದಾಗಿ ನಾನು ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ತುರಿದು ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ಹಸಿ ಕೊಬ್ಬರಿ ಇದೆ, ಒಣ ಕೊಬ್ಬರಿ ಇಲ್ಲ ಅಂದರೆ ನೀವು ಈ ಒಂದು ಮಾಡಿರುವಂತಹ ಒಂದು ರೆಸಿಪಿಯನ್ನು ಜಾಸ್ತಿ ದಿನ ಇಡಲ್ಲ ಅನ್ನೋದಾದರೆ ಹಸಿ ಕೊಬ್ಬರಿಯನ್ನೇ ಹಾಕ್ಕೊಳ್ಳಿ. ಜಾಸ್ತಿ ದಿನ ಇಟ್ಟು ತಿನ್ನಬೇಕು ಅನ್ನೋದಾದರೆ ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ಳಿ. ಈಗ ಕೊಬ್ಬರಿಯನ್ನು ನೀವು ನೋಡ್ಬೋದು ಈ ರೀತಿಯಾಗಿ ಇದೆ. ಸೊ ಇದನ್ನು ಸ್ವಲ್ಪ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇವಾಗ ಕಡಲೆ ಬೀಜವನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇದರ ಸಿಪ್ಪೆಯನ್ನು ಎಷ್ಟು ಮೇಲ್ಗಡೆ ಎಲ್ಲ ಸಿಪ್ಪೆ ಎದಳ್ತಾ ಇತ್ತು ಕೆಲವೊಂದು ಕಡಲೆ ಬೀಜದಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಬರೋವಂಥ ಸಿಪ್ಪೆ ಬಂದುಬಿಡಲಿ ಅಂತ ಹೇಳಿ ಕೈಯಲ್ಲೇ ಈ ರೀತಿಯಾಗಿ ಮಾಡಿಕೊಂಡು ಸಿಪ್ಪೆಯನ್ನು ತೆಗಿತಿದ್ದೀನಿ. ಪೂರ್ತಿಯಾಗಿ ಸಿಪ್ಪೆ ತೆಗಿಯಲ್ಲ ನಾನು, ಯಾಕೆಂದರೆ ಕಡಲೆ ಬೀಜ ಸಿಪ್ಪೆನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಪೂರ್ತಿಯಾಗಿ ಕಡಲೆ ಬೀಜ ಸಿಪ್ಪೆಯನ್ನು ತೆಗಿಯಲ್ಲ. ಮೇಲ್ಗಡೆ ಸಿಪ್ಪೆ ಬರ್ತಾ ಇತ್ತು ನೋಡಿ, ಅದನ್ನಷ್ಟೇ ತೆಗ್ದಿದ್ದೀನಿ. ಇಷ್ಟೇ ಈಗ ನಾನು ತೆಗಿಯೋದು, ಮತ್ತು ಕಡಲೆ ಬೀಜ ಸಿಪ್ಪೆಯನ್ನು ತೆಗಿಯೋಕ್ಕೆ ಹೋಗಲ್ಲ. ಈಗ ಒಂದು ಜಾರಿಗೆ ಕಡಲೆ ಬೀಜವನ್ನು ಸೇರಿಸ್ಕೊಳ್ಳೋಣ. ಸೊ ಈ ಜಾರಲ್ಲಿ ತುಂಬಿತು ಅಂತ ಹೇಳಿ ನಾನು ಇನ್ನೊಂದು ಜಾರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಈಗ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿದ್ರಲ್ಲ, ತುಂಬ ನುಣ್ಣಗಿರಬಾರ್ದು, ಈ ರೀತಿ ತರಿಯಾಗಿರಬೇಕು. ಕಡಲೆ ಬೀಜ ನಮಗೆ ಸಿಕ್ತಿರಬೇಕು, ಆ ರೀತಿಯಾಗಿ ಇರಬೇಕು. ಸೊ ನೋಡಿದ್ರಲ್ಲ, ಇದೇ ರೀತಿಯಾಗಿ ನಾವು ಕಡಲೆ ಬೀಜವನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಈಗ ಒಂದು ತಟ್ಟೆಗೆ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡ ನಂತರ ಇಲ್ಲಿ ಬಿಳಿ ಎಳ್ಳನ್ನು ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಒಂದು 2-3 ಸ್ಪೂನ್ ಎಳ್ಳನ್ನು ಒಂದು ಸಣ್ಣ ಬೌಲಿಗೆ ತೆಗೆದಿಟ್ಕೊಳ್ತಿದ್ದೀನಿ. ಮಿಕ್ಕಿದ ಎಳ್ಳನ್ನು ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ಕಡಲೆ ಬೀಜ ಥರನೇ ಪೌಡರ್ ಮಾಡ್ಕೊಂಬರೋಣ. ತೀರಾ ನುಣ್ಣಗೆ ಬೇಡ, ಮೀಡಿಯಮ್ ಆಗಿ ಮಾಡ್ಕೊಂಬರೋಣ ಸಾಕು. ಈ ರೀತಿಯಾಗಿ ಮಾಡ್ಕೊಂಬಂದಿದ್ದೀನಿ. ಸೊ ನೋಡ್ಬೋದು ನೀವು ಕೂಡ, ಜಾಸ್ತಿ ನುಣ್ಣಗೆ ಮಾಡ್ಕೊಂಬಂದಿಲ್ಲ, ಸ್ವಲ್ಪ ತರಿಯಾಗಿ ಇರಲಿ ಅಂತ. ಈ ರೀತಿಯಾಗಿದ್ದರೆ ಸಾಕು. ಇವಾಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ತಟ್ಟೆಗೆ ಹಾಕಿದ ನಂತರ ಅದೇ ಒಂದು ಮಿಕ್ಸಿ ಜಾರ್ಗೆ ಇವಾಗ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ. ನೀವು ಹಾಗೆ ಹಾಕ್ಕೊಳ್ತೀವಿ ಅಂದರೆ ಓಕೆ, ಪರವಾಗಿಲ್ಲ. ಆದರೆ ಸ್ವಲ್ಪ ಪೌಡರ್ ಥರ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂದರೆ ಜಾರ್ಗೆ ಹಾಕ್ಕೊಳ್ಳಿ. ಸೊ ಈಗ ನಾನು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು ಒಣ ಕೊಬ್ಬರಿಯನ್ನು ಅಷ್ಟೇ 1 ಬೌಲ್ ಆಗೋಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ.
ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತಗೋಬೇಕಾಗುತ್ತೆ ನಾವು. ಫಸ್ಟ್ ಇದನ್ನು ಪೌಡರ್ ಮಾಡ್ಕೊಂಡು ಬಂದುಬಿಡೋಣ. ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸಾಕು. ಹಿಂಗಾದರೆ ಈಗ ಒಂದು ಪ್ಯಾನಿಗೆ ಏನು ಪೌಡರ್ ಮಾಡಿರುವಂಥ ಒಣ ಕೊಬ್ಬರಿ ತುರಿ ಇದೆಯಲ್ಲ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಹಸಿ ಏನಾದರೂ ಇದ್ದರೆ ಹೋಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಅದನ್ನು ಕೂಡ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬಾರ್ದು ನಮಗೆ, ಆ ರೀತಿಯಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ಸೆಕೆಂಡು ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಸೊ ಈಗ ಆಫ್ ಮಾಡ್ಕೊಳ್ಳೋಣ. ಅದಾದ ನಂತರ ಬೆಲ್ಲವನ್ನು ನೋಡ್ಬೋದು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈ ರೀತಿಯಾಗಿ ಕರಗಿದ ನಂತರ ನಾವು ಇದನ್ನು ಸ್ವಲ್ಪ ಅಂಟು ಪಾಕ ಆಗಿರುತ್ತೆ. ಇದು ಸಾಕು, ಇಷ್ಟಿದ್ರೆ ನಮಗೆ ಪರ್ಫೆಕ್ಟ್ ಆಗಿದೆ ಅಂತ. ತೀರ ತೆಳ್ಳಗಿರಬಾರ್ದು ಪಾಕ ಕೂಡ. ಇವಾಗ ಒಂದು ಬೌಲಿಗೆ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕ್ಕೊಂಡ ನಂತರ ಕಡಲೆ ಬೀಜವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಸ್ವಲ್ಪ ತಣ್ಣಗಾಗಬೇಕು. ಪೂರ್ತಿ ಬಿಸಿ ಬಿಸಿ ಇದ್ದಾಗಲೇ ಎಲ್ಲ ಸೇರಿಸ್ಬೇಡಿ, ಬೇಗ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿನೂ ಅಷ್ಟೇ ಪೂರ್ತಿಯಾಗಿ ತಣ್ಣಗಾಗಬೇಕು. ಅದಾದ ನಂತರ ಇವಾಗ ನಾನು ಬಳಸ್ಕೊಳ್ತಾ ಇರೋದು ತಣ್ಣಗಾದ ನಂತರನೇ. ಈಗ ಕಡಲೆ ಬೀಜ ಪೌಡರ್ನ ಹಾಕ್ಕೊಂಡಿದ್ದೀನಿ. ಎಳ್ಳಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಣ್ಣಾಗಿರುವಂತಹ ಮಕ್ಕಳಿಗೆ ಅವರಿಗೆಲ್ಲ ಇದು ತುಂಬ ಹೆಲ್ತಿಯಾಗಿರುವಂಥದ್ದು, ತುಂಬಾ ಒಳ್ಳೆಯದು. ಇದಕ್ಕೆ ನಾನೀಗ ಏಲಕ್ಕಿ ಮತ್ತು ಒಣಶುಂಠಿ ಪೌಡರ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಎಳ್ಳನ್ನು ತೆಗೆದಿಟ್ಟಿದ್ವಿ, ಆ ಒಂದು ಎಳ್ಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಳ್ಳು ಅಲ್ಲಲ್ಲೇ ಸಿಕ್ಕಿರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅಂತ ಹೇಳಿ ಈಗ ಮಿಕ್ಸ್ ಮಾಡಿಕೊಂಡು ನೀಟಾಗಿ ತಗೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು 3-4 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ತೀರ ಬಿಸಿ ಇರೋದಲ್ಲ, ಮೀಡಿಯಮ್ ಆಗಿರುವಂಥ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 3-4 ಸ್ಪೂನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಇವಾಗ ಬೆಲ್ಲದ ಪಾಕವನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಬೆಲ್ಲದ ಪಾಕವನ್ನು ಸೋಸಿ ಪೂರ್ತಿಯಾಗಿ ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬೇಕು ಅಂದರೆ ಮತ್ತೆ ಸೇರಿಸ್ಕೊಳ್ಳೋಣ. ಬೇಕು ಅಂದರೆ ಪೂರ್ತಿಯಾಗಿ ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ, ನೋಡಿಕೊಂಡು ಹಾಕ್ಕೊಳ್ಳಿ. ತೀರ ತೆಳ್ಳಗೆ ಹಾಕ್ಬಿಟ್ರೆ ಕಷ್ಟ, ಉಂಡೆ ಕಟ್ಟಕ್ಕೆ ಬರೋದಿಲ್ಲ. ಫ್ರೆಂಡ್ಸ್, ಇದಕ್ಕೆ ಬೇಕು ಅಂದರೆ ನೀವು ಗಸಗಸೆನೂ ಕೂಡ ಸ್ವಲ್ಪ ಹುರಿದು ಹಾಕ್ಕೊಳ್ಬೋದು, ಬೇಕು ಅಂದರೆ. ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಹಾಕ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಈಗ ಈ ರೀತಿಯಾಗಿ ಉಂಡೆಯನ್ನು ಕಟ್ಕೊಳ್ಳೋಣ. ನೋಡ್ಬೋದು, ಸ್ವಲ್ಪ ತೆಳ್ಳಗೆ ಇರಲಿ, ತೀರ ಗಟ್ಟಿ ಮಾಡ್ಕೋಬೇಡಿ. ತೀರ ನೀವು ಕಟ್ಟಬೇಕಾದ್ರೇ ತೀರ ಗಟ್ಟಿ ಮಾಡಿಕೊಂಡ್ರೆ ಅದು ಸ್ವಲ್ಪ ಡ್ರೈ ಆದಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗಿರಲಿ. ಸ್ವಲ್ಪ ಅಂದರೆ ಸ್ವಲ್ಪ, ರವೆ ಉಂಡೆ ಕಟ್ಟಬೇಕಾದ್ರೆ ಹೇಗಿರುತ್ತೋ ಆ ರೀತಿಯಾಗಿ. ನೋಡ್ಬೋದು, ನೀವು ನೋಡಿದ್ರೇ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿರುವಂಥ, ಈಸಿಯಾಗಿರುವಂತಹ, ನಿಮಗೆ ರಕ್ತದ ಕೊರತೆ, ಕ್ಯಾಲ್ಶಿಯಂ ಕೊರತೆ, ಮೈಗ್ರೇನ್ ಸಮಸ್ಯೆ ಈ ಥರದ್ದು ಏನೇ ಒಂದು ಇದ್ದರೂ ಕೂಡ ದಿನಕ್ಕೊಂದು ಈ ಉಂಡೆ ತಿಂದರೆ ಸಾಕು, ನಿಮಗೆ ಕ್ಯಾಲ್ಶಿಯಮ್ ಬಂದೇ ಬರುತ್ತೆ ದೇಹಕ್ಕೆ. ತುಂಬಾ ಆರೋಗ್ಯವಾಗಿರ್ತೀರ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್.